ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಆಸೆ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಮೊದಲಿಗೆ ಮೀನಾ ಪೊಲೀಸರು ಇನ್ನೂ ಬಂದಿಲ್ಲ ಅಂತ ಸ್ಟೇಷನ್ ಹತ್ರ ನಿಂತ್ಕೊಂಡಿರ್ತಾಳೆ. ಅಷ್ಟರಲ್ಲಿ ಸೂರ್ಯ ಕಾಲ್ ಮಾಡಿ ಎಲ್ಲಿದ್ದೀಯಾ, ನಾನು ಊಟಕ್ಕೆ ಬರ್ತೀನಿ ಅಂದಾಗ ನನಗೆ ಏನೂ ಗೊತ್ತಾಗ್ತಿಲ್ಲ, ನನ್ನ ಗಾಡಿನ ಪೊಲೀಸರು ಎತ್ಕೊಂಡು ಹೋಗಿದ್ದಾರೆ ಅಂತಾಳೆ. ಆಯಿತು ಬಿಡು, ಅಳಬೇಡ, ಗಾಡಿ ಕೊಡ್ತಾರೆ, ನೀನು ಅಳಬೇಡ, ನಾನು ಬರ್ತೀನಿ ಅಂತಾನೆ. ಛಾಯಾ ಇವರು ನನಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿದಾಗ, ಸರ್ ಇವಳಿಂದ ನಾನು ಮೋಸ ಹೋಗಿ ತಿನ್ನೋ ಅನ್ನಕ್ಕೂ ಭಿಕ್ಷೆ ಬೇಡ್ತಿದ್ದೆ ಸರ್ ಅಂತಾನೆ ಮನೋಜ್. ಛಾಯಾ ಕಡೆ ಲಾಯರ್ ಬರ್ತಾರೆ. ಆಗ ಪೊಲೀಸರು ಇವರು 27 ಲಕ್ಷ ದುಡ್ಡು ಎತ್ಕೊಂಡು ಓಡೋಗಿದ್ದಾರೆ ಅಂದಾಗ ಲಾಯರ್, ಇವರು ಯಾಕೆ ಸರ್ ಹೋಗ್ತಾರೆ, ಇವರು ಕೆನಡಾದಲ್ಲಿ ಬಿಸ್ನೆಸ್ ಮಾಡ್ತಿದ್ದಾರೆ ಅಂತಾರೆ. ಮನೋಜ್, ನನ್ನ ದುಡ್ಡಲ್ಲಿ ಬಿಸ್ನೆಸ್ ಮಾಡ್ತಿದ್ದೀಯಾ ಅಂತಾನೆ. ರೋಹಿಣಿ, ನೋಡಿ ಸರ್, ಇದರಲ್ಲೇ ಗೊತ್ತಾಗಲ್ವಾ ಇವಳು ದುಡ್ಡು ಕದ್ದಿದ್ದಾಳೆ ಅಂತ ರೋಹಿಣಿ ಹೇಳಿದಾಗ ಲಾಯರ್, ಇವರು ದುಡ್ಡು ಕದ್ದಿದ್ದಾರೆ ಅಂತ ಹೇಗೆ ಹೇಳ್ತೀರಾ, ಏನು ಪ್ರೂಫ್ ಇದೆ ಅಂದಾಗ ಮನೋಜ್, ನನ್ನ ಅಕೌಂಟಿಂದ ಅವಳ ಅಕೌಂಟ್ಗೆ ದುಡ್ಡು ಹೋಗಿದೆ ಅಂದಾಗ ಲಾಯರ್, ಇದೆಲ್ಲ ಹೇಗಾಗುತ್ತೆ, ಬ್ಯಾಂಕಲ್ಲಿ ಆಗಲ್ಲ ಅಲ್ವಾ, ನೀವೇ ಕೊಟ್ಟಿರ್ಬೋದು ಅಲ್ವಾ ಅಂತ ಹೇಳ್ತಾನೆ. ರೋಹಿಣಿ ಮತ್ತು ಮನೋಜ್ ಗಾಬರಿ ಆಗ್ತಾರೆ. ಲಾಯರ್ ಇದಕ್ಕೆಲ್ಲ ಡಾಕ್ಯುಮೆಂಟ್ ಇದೆ ಅಂತ ಪೊಲೀಸರಿಗೆ ಕೊಡ್ತಾರೆ. ಆಗ ರೋಹಿಣಿ ಮನೋಜ್ಗೆ ಬೈತಾರೆ, ನೀವು ಸೈನ್ ಮಾಡಿದ್ದೀರಾ ಅಂತ. ಆಗ ಮನೋಜ್, ಸೈನ್ ಮಾಡಿದ್ದೀನಿ, ಆದರೆ ಹೀಗೆಲ್ಲ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಅಂತಾನೆ. ಛಾಯಾ, ಸರ್ ಇವನು ಚೀಟರ್, ಇವನು ನನಗೆ ಮೋಸ ಮಾಡಿದ್ದಾನೆ ಅಂದಾಗ ಮನೋಜ್, ಮೋಸಗಾತಿ, ನೀನು ಕ್ರಿಮಿನಲ್ ಅಂತಾನೆ. ಮತ್ತೆ ಛಾಯಾ, ಸರ್ ನಾನು ಅವನ್ನ ಪ್ರೀತಿ ಮಾಡಿದ್ದೆ ಸರ್, ಅವನೇ ನನಗೆ ಮೋಸ ಮಾಡಿದ ಅಂದಾಗ ರೋಹಿಣಿ, ನಿನ್ನ ಮೋಸಕ್ಕೆ ಪ್ರೀತಿ ಹೆಸರು ಇಡಬೇಡ ಅಂತ ಬೈದಾಗ ಪೊಲೀಸರು, ಮೇಡಮ್ ಕೂತ್ಕೊಳ್ಳಿ, ನೀವೇ ಮಾತಾಡಿಕೊಂಡ್ರೆ ನಾವೇನು ಮಾಡಬೇಕು ಅಂತಾರೆ. ಈ ಕಡೆ ಸೂರ್ಯ ಬರ್ತಾನೆ. ಮೀನಾ ರೀ ಅಂದಾಗ, ಯಾಕೆ ಹೀಗೆಲ್ಲ ಮಾಡಿದೆ ಅಂದಾಗ ಮೀನಾ, ಗೊತ್ತಾಗದೆ ಆಗೋಯ್ತು ಅಂತ ಅಳೆ, ಜವಾಬ್ದಾರಿ ಇರಬೇಕು ಅಂತಾನೆ. ಮೀನಾ, ನನಗೆ ಗೊತ್ತಾಗಿಲ್ಲ ಅಂತಾಳೆ. ಸರಿ ಬಾ ಕೇಳೋಣ ಅಂತಾನೆ. ಇಲ್ಲಿ ಪೊಲೀಸರನ್ನ ಕೇಳಿದಾಗ, ನೋ ಪಾರ್ಕಿಂಗಲ್ಲಿ ನಿಲ್ಲಿಸಿದ್ರೆ ಎತ್ಕೊಂಡು ಬರದೇ ಇರ್ತಾರಾ ಅಂತಾರೆ. ಸರ್ ಪ್ಲೀಸ್ ಸರ್, ಇವಳಿಗೆ ಗೊತ್ತಾಗಿಲ್ಲ ಸರ್, ಕೊಡಿ ಸರ್ ಅಂದಾಗ, ಫೈನ್ ಕಟ್ಟಿ ತೊಗೊಂಡು ಹೋಗಿ ಅಂತಾರೆ. ಸರಿ ಸರ್ ಅಂದಾಗ, ಹೂ ಇದೆ ಬಾಡೋಗುತ್ತೆ ಅಂದಾಗ ಹೂ ತೊಗೊಂಡು ಹೋಗಿ ಅಂತಾರೆ. ಆಗ ಮೀನಾ, ಸರ್ ಗಾಡಿನೂ ಬೇಕು ಅಂತಾಳೆ. ಸರ್ ಬರಬೇಕು ಕಾಯಿರಿ ಅಂತಾರೆ. ಮೀನಾ ಅಳ್ತಿರ್ತಾಳೆ. ಸೂರ್ಯ ಸಮಾಧಾನ ಮಾಡ್ತಾನೆ. ಇಲ್ಲಿ ಲಾಯರ್, ಹೂ ಎಲ್ಲ ಬಾಡಾಗುತ್ತೆ ಎಂದಾಗ ಅವರು ಹೂ ತೊಗೊಂಡು ಹೋಗಿ ಅಂತಾರೆ. ಆಗ ಮೀನಾ, ಸರ್ ಗಾಡಿನೂ ಬೇಕು ಅಂತಾಳೆ. ಹಾಗಾದರೆ ಸರ್ ಬರೋ ಕಂಟ ಕಾಯಿರಿ ಅಂತಾರೆ. ಮೀನಾ ಅಳ್ತಿರ್ತಾಳೆ. ಸೂರ್ಯ ಸಮಾಧಾನ ಮಾಡ್ತಾನೆ. ಇಲ್ಲಿ ಲಾಯರ್, ಇವರ ಹತ್ರ ಯಾವುದು ಪ್ರೂಫ್ ಇಲ್ಲ ಅಂತಾರೆ. ಆಗ ರೋಹಿಣಿ, FIR ಆಗಲಿ ಸರ್, ನಾವು ಕೋರ್ಟಲ್ಲಿ ತಗೋತೀವಿ ಅಂದಾಗ ಛಾಯಾ, ಸರ್ ನಾನು ಇವನ ಜೊತೆ 6 ಮಂತ್ಸ್ ಲಿವಿಂಗ್ ಟುಗೆದರಲ್ಲಿ ಇದ್ದೆ, ಅದಕ್ಕೆ ದುಡ್ಡು ಸರಿ ಹೋಯ್ತು ಅಂತಾಳೆ. ಪೊಲೀಸರು, ಏನ್ರಿ ಹೀಗೆಲ್ಲ ಮಾತಾಡ್ತೀರಾ ಅಂದಾಗ ಲಾಯರ್, ಸರ್ ನಾನು ಇವರ ಹತ್ರ ಮಾತಾಡಬೇಕು ಅಂತ ಛಾಯಾನ ಕರ್ಕೊಂಡು ಹೋಗ್ತಾರೆ. ಲಾಯರ್, ಮೇಡಮ್ ಈಗೆಲ್ಲ ನೀವು ಮಾತಾಡಬಾರ್ದು, ನಿಮ್ಮ ಮರ್ಯಾದೆನ ನೀವೇ ತಗೊಳ್ತೀರಾ ಅಂತ ಹೇಳ್ತಾರೆ. ಲಾಯರ್, ಏನು ಸರ್ ಅಂದಾಗ ಮನೋಜ್, ನನಗೆ ದುಡ್ಡು ಬೇಕು ಸರ್ ಅಂತಾನೆ. ಈ ಕಡೆ ಮೀನಾ, ಅಯ್ಯೋ ನಾನು ಸ್ವಂತವಾಗಿ ಕೆಲಸ ಮಾಡೋದು ದೇವರಿಗೆ ಇಷ್ಟ ಇಲ್ಲ ಅಂತ ಅನ್ಕೋತಿರ್ತಾಳೆ. ಆಗ ಸೂರ್ಯ, ಎಲ್ಲ ದೇವರ ಮೇಲೆ ಹಾಕಬಾರ್ದು ಅಂತಾನೆ. ಮೀನಾ, ನಾನೇ ಹುಷಾರಾಗಿರಬೇಕಿತ್ತು ಅಂತಾಳೆ. ಸೂರ್ಯ, ಸುಮ್ಮನಿರು, ಅಳಬೇಡ ಅಂತಿರ್ತಾನೆ. ರೀ ನೀವು ಹೋಗಿ ಕೆಲಸಕ್ಕೆ ಅಂದಾಗ ಸೂರ್ಯ ಬೈತಾನೆ, ನಾನು ಎಲ್ಲೂ ಹೋಗಲ್ಲ, ನಿನ್ನ ಜೊತೆ ಇರ್ತೀನಿ ಅಂತಾನೆ. ಛಾಯಾ, ಸರ್ ನಾನು ಇಲ್ಲಿಗೆ ಪ್ರಾಪರ್ಟಿ ತೊಗೊಳಕ್ಕೆ ಬಂದಿದ್ದೀನಿ, ನಾನು ಕೆನಡೆಗೆ ವಾಪಸ್ ಹೋಗಲೇಬೇಕು ಅಂತಾಳೆ. ನನಗೆ ತುಂಬಾ ಕೆಲಸ ಇದೆ ಎಂದಾಗ ರೋಹಿಣಿ, ನಮ್ಮ ಹತ್ತಿರ ಕದ್ದಿರೋ ದುಡ್ಡನ್ನು ಕೊಟ್ಟು ಹೋಗೋದಕ್ಕೆ ಹೇಳಿ ಸರ್ ಅಂತಾಳೆ. ಆಗ ಛಾಯಾ, ಏನೇ ನನ್ನ ಕಳ್ಳಿ ಅಂತೀಯ ಅಂದಾಗ, ನೀನು ಕಳ್ಳಿ ಕಣೆ, ನಾಯಿ ಕಪಾಳ ಕೊಡಿತೀನಿ ಅಂತ ರೋಹಿಣಿ ಕೈ ಎತ್ತುತ್ತಾಳೆ. ಛಾಯಾ, ನಾನು ಇವರ ಹತ್ತಿರ ಮಾತಾಡಲ್ಲ, ದುಡ್ಡು ಕೊಡಲ್ಲ ಅಂತ ಹೇಳಿ ಸರ್ ಅಂದಾಗ ಲಾಯರ್, ಸರ್ ಅವರಿಗೆ ಕೆಲಸ ಇದೆ ಅಂತಾರೆ. ಮನೋಜ್, ದುಡ್ಡು ಕೊಟ್ಟಿಲ್ಲ ಅಂದರೆ ಇವಳನ್ನು ಪೊಲೀಸ್ ಸ್ಟೇಷನಿಂದ ಆಚೆ ಬಿಡಲ್ಲ ಅಂತಾನೆ. ಈ ಕಡೆ ಮೀನಾ, ರೀ ಎಷ್ಟೊತ್ತು ಕಾಯಬೇಕು ಅಂದಾಗ, ಕೆಲಸ ಆಗಬೇಕು ಅಂದರೆ ಕಾಯಬೇಕು ಅಂತಾನೆ. ಅಷ್ಟರಲ್ಲಿ ಅವನಿಗೆ ಗೊತ್ತಿರೋ ಪೊಲೀಸ್ ಬರ್ತಾರೆ. ಆಗ ಬಾ ಕೇಳೋಣ ಅಂತ ಸರ್ ಅಂದಾಗ, ಏನು ಸೂರ್ಯ ಇಲ್ಲಿ ಅಂತಾರೆ. ನನ್ನ ಹೆಂಡತಿ ಸರ್, ಗಾಡಿ ಬಿಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ಸರ್ ಅಂದಾಗ, ಈಗೆಲ್ಲ ಒಪ್ಪಲ್ಲ ಸೂರ್ಯ, ಸ್ಟ್ರಿಕ್ಟ್ ಆಗಿದ್ದಾರೆ ಅಂತಾರೆ, ಫೈನ್ ಕಟ್ಟಿ ಅಂತಾರೆ. ಸರಿ ಸರ್ ಕಟ್ತೀವಿ, ಸಾಹೇಬರು ಬರ್ತಾರೆ ಇರಿ, ಆಮೇಲೆ ತೊಗೊಂಡು ಹೋಗಿರಂತೆ ಅಂತಾರೆ. ಮನೋಜ್ಗೆ ಒಂದು ಕಾಲ್ ಬರುತ್ತೆ.
ಕೆನಡಾ ಕೆಲಸದ ಬಗ್ಗೆ ಸರ್ ನಾನು ದುಡ್ಡು ತರ್ತೀನಿ ಅಂತ ಹೇಳ್ತಾನೆ. ಈ ಕಡೆ ಸೂರ್ಯನಿಗೆ ನಾನೇ ಸರ್ಗೆ ಕಾಲ್ ಮಾಡ್ತೀನಿ ಅಂತ ಪೊಲೀಸ್ ಹೇಳ್ತಾರೆ. ಛಾಯೆಗೆ ಪೊಲೀಸರು ಹೆದರಿಸ್ತಾರೆ. ಆಗ ಛಾಯಾ ಏನು ಸರ್ ಹೆದರಿಸ್ತಿದ್ದೀರಾ ಅಂತಾಳೆ. ಮನೋಜ್ ಸರ್ ನನ್ನ ಮನೆ ಅಡ್ವಾನ್ಸ್ಗೆ ಕೊಟ್ಟಿದ್ದ ದುಡ್ಡನ್ನು ಈ ಡಿಂಗ್ರಿ ತೊಗೊಂಡು ಹೋಗಿದ್ದಾಳೆ ಸರ್. ಬೇಕಾದರೆ ಓನರನ್ನು ಕರೆಸ್ತೀನಿ ಅಂತಾರೆ. ಆ ಪ್ರೂಫ್ ಇದೆ ನನ್ನ ಹತ್ರ ಅಂತ ಹೇಳ್ತಾನೆ. ಪೊಲೀಸ್ ನಿನಗೆ ಒಳ್ಳೆಯದಕ್ಕೆ ಹೇಳ್ತಿದ್ದೀನಿ, ನೀನೇ ಮೋಸ ಮಾಡಿರೋದು ಅಂತ ಎಲ್ಲ ಪ್ರೂಫ್ ಇದೆ ಅಂತಾನೆ. ಆಗ ಛಾಯಾ ಸರ್ ನಾನು ಹೋಗಲೇಬೇಕು ಅಂತಾಳೆ. ಪೊಲೀಸರು ನಿಮ್ಮ ಮೇಲೆ ಕೇಸ್ ಆದರೆ ನೀವು ಎಲ್ಲೂ ಹೋಗೋಕ್ಕಾಗಲ್ಲ ಅಂತಾರೆ. ಕೋರ್ಟಲ್ಲಿ ಪ್ರೂವ್ ಆದರೆ ದುಡ್ಡು ಕೊಡಲೇಬೇಕು ಅಂತಾರೆ. ಆಗ ಲಾಯರ್ ಛಾಯಾ ಹತ್ತಿರ ಮಾತಾಡ್ತಾನೆ. ಮೀನಾ ಸೂರ್ಯ ಊಟ ಮಾಡಿಲ್ಲ ಅಂತಿರ್ತಾನೆ. ಆಗ ಫಸ್ಟ್ ಗಾಡಿ ತಗೊಳ್ಳೋಣ ಅಂತಾನೆ ಪೊಲೀಸ್. ನಾನು ಸರ್ ಹತ್ತಿರ ಮಾತಾಡ್ತೀನಿ ಅಂತಾನೆ. ಛಾಯಾ ಹೇಗೆ ತಪ್ಪಿಸ್ಕೊಳ್ಳೋದು ಅಂದಾಗ ಲಾಯರ್ ನೀವು ತಪ್ಪಿಸಿಕೊಳ್ಳಲು ಆಗಲ್ಲ ಮೇಡಮ್, ನೀವು ಸೆಟಲ್ಮೆಂಟ್ ಮಾಡಿಕೊಳ್ಳಿ ಅಂದಾಗ ನಾನು ಏನೂ ಮಾಡಿಲ್ಲ, ನಾನು ದುಡ್ಡು ಕೊಡಲ್ಲ ಅಂದಾಗ ನೀವು ಕಾಂಪ್ರಮೈಸ್ ಮಾಡಿಕೊಳ್ಳಿ, ಇಲ್ಲ ಅಂದರೆ ನಿಮಗೆ ತೊಂದರೆ ಆಗುತ್ತೆ ಅಂತಾರೆ. ಮನೋಜ್ನ ಹೇಗಾದರೂ ಮೋಸ ಮಾಡ್ಬೋದು, ಆದರೆ ರೋಹಿಣಿನ ಮೋಸ ಮಾಡೋಕ್ಕೆ ಆಗಲ್ಲ, ಅವಳು ತುಂಬ ಬುದ್ಧಿವಂತಳು ಅಂತಾರೆ. ಅವರು ನೀವು ದುಡ್ಡು ಕೊಡಲೇಬೇಕು ಅಂತಾರೆ. ಛಾಯಾ ದುಡ್ಡು ಕೊಡೋಕ್ಕೆ ಒಪ್ಕೋತಾಳೆ. ಸೂರ್ಯ ನೀನು ಯಾಕೆ ಗಾಡಿ ಬಿಟ್ಟು ಅಂಗಡಿನ ನೋಡ್ಕೊಳ್ಳೋಕ್ಕೆ ಹೋದೆ ಅಂತ ಮೀನಾಗೆ ಬೈತಿರ್ತಾನೆ. ಆಗ ಮೊದಲು ನಾನು ಸೈಕಲ್ನ ಹೀಗೆ ನಿಲ್ಲಿಸ್ತಿದ್ದೆ ಅಂತಾಳೆ. ಆಗ ಸೂರ್ಯ ನೀನು ಇಲ್ಲೇ ಇರು, ನಾನು ಒಳಗಡೆ ಹೋಗಿ ಬರ್ತೀನಿ ಅಂತ ಒಳಗೆ ಹೋಗ್ತಾನೆ. ಇವತ್ತಿನ ಸಂಚಿಕೆಯಲ್ಲಿ ಇಷ್ಟ ಆಗಿದೆ. ಮುಂದೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ.